ಕೆವಿಎನ್ ಮತ್ತು ಕೆಡಿ ಸಿನಿಮಾ ಮೇಲೆ ಸೆನ್ಸಾರ್ ಬೋರ್ಡ್ ರಿವೆಂಜ್ ಅನ್ನು ತೆಗೆದುಕೊಂಡಿದೆ. ಕನ್ನಡ ಸಿನಿಮಾಗಳ ಮೇಲೆ ಕೇಂದ್ರ ಸೆನ್ಸಾರ್ ಬೋರ್ಡ್ನಿಂದ ಅನ್ಯಾಯವನ್ನ ಮಾಡಲಾಗ್ತಾ ಇದೆ. ಕೇಂದ್ರ ಸೆನ್ಸಾರ್ ಬೋರ್ಡ್ನಿಂದ ಈಗ ನಿಯಮ ಉಲ್ಲಂಘನೆಯನ್ನ ಮಾಡಲಾಗಿದೆ. ನಿರ್ದೇಶಕ ಹಾಗೆ ನಿರ್ಮಾಣ ಸಂಸ್ಥೆ ಮತ್ತು ಪ್ರಾದೇಶಿಕ ಸೆನ್ಸಾರ್ ಮಂಡಳಿ ಗಮನಕ್ಕೆ ತರದೆ ಇಲ್ಲಿ ಮುಂಬೈನ ಸೆಂಟರ್ ಸೆನ್ಸಾರ್ ಬೋರ್ಡ್ ರಿವೈಸಿಂಗ್ ಕಮಿಟಿ ಬರೆದಿದ್ದಾರೆ. ಪ್ರಾದೇಶಿಕ ಸೆನ್ಸಾರ್ ಮಂಡಳಿ ಈಗಾಗಲೇ ಕೆಡಿ ಸಿನಿಮಾವನ್ನು ವೀಕ್ಷಿಸಿದ್ದಾರೆ. ಅದರಲ್ಲಿ ರಕ್ತಪಾತ ಇರೋದ್ರಿಂದ ಚಿತ್ರಕ್ಕೆ ಎ ಸರ್ಟಿಫಿಕೇಟ್ ನೀಡೋದಾಗಿ ಹೇಳಿದ್ರು. ಹಾಗೆ ಹಾಡಿನ ಸಾಹಿತ್ಯ 2 ಸಾಲು ಬದಲಿಸೋಕ್ಕೂ ಕೂಡ ಸೂಚನೆ ಕೊಟ್ಟಿದ್ರು. ಆದರೆ ಇದನ್ನ ಪಾಸ್ ಮಾಡದ ಮುಂಬೈನಲ್ಲಿರುವ ಕೇಂದ್ರ ಸೆನ್ಸಾರ್ ಮಂಡಳಿ ಮತ್ತೆ ರಿವೈಸಿಂಗ್ ಕಮಿಟಿಗೆ ಕಳುಹಿಸಿ ಈ ಧೋರಣೆಯನ್ನ ತೋರಿದೆ. ಜನನಾಯಕನ ಮಾದರಿಯಲ್ಲೇ ಕೆಡಿ ಚಿತ್ರಕ್ಕೆ ಕಂಟಕ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿದೆ. ಹೇಳಿ ಕೇಳಿ ಕೆಡಿ ಸಿನಿಮಾ ಶುರುವಾದಾಗಿಂದ ಒಂದಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸ್ತಾಲೇ ಇದೆ. ಅದರಲ್ಲಿರುವಂತಹ ಒಂದು ಹಾಡು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅಶ್ಲೀಲ ಸಾಹಿತ್ಯ ಪ್ರೇಮ್ ಬರೆದಿದ್ದಾರೆ, ಮಹಿಳೆಯರ ಮೇಲೆ ಅನುಚಿತವಾಗಿ ಪದಗಳನ್ನ ಬಳಸಲಾಗಿದೆ ಅಂತ ಹೇಳಿಬಿಟ್ಟು ಅದನ್ನ ಯೂಟ್ಯೂಬ್ನಿಂದಲೇ ಹಾಡನ್ನ ತೆಗೆದುಹಾಕಲಾಗಿತ್ತು. ಈಗ ಅದೇ ರೀತಿಯಲ್ಲೇ ಜನನಾಯಕನು ಕೂಡ ಸಿನಿಮಾ ವಿಜಯ್ ಎಲೆಕ್ಷನ್ ನಿಂತಿದ್ದಾರೆ. ಇದರಿಂದಾಗಿ ಸಿನಿಮಾವನ್ನ ರಿಲೀಸ್ ಮಾಡದೆ ಅದನ್ನ ಹಾಗೆ ಎತ್ತಿಟ್ಟಿದ್ದಾರೆ. ಅದೇ ರೀತಿ ಕೆಡಿ ಸಿನಿಮಾ ಕೂಡ ಇವಾಗ ಹಾಡಾಯಿತು. ಈಗ ಸೆನ್ಸಾರ್ ಬೋರ್ಡ್ನಿಂದ ಸಿನಿಮಾಗೆ ಅನ್ಯಾಯ ಆಗ್ತಾ ಇದೆ. ಸೊ ಈ ಕುರಿತಂತೆ ಧ್ರುವ ಸರ್ಜಾ ಆಗಲಿ ಪ್ರೇಮ್ ಅವರಾಗಲಿ ಮುಂದಿನ ದಿನ ಯಾವ ಥರದ ಒಂದು ನಿಲುವನ್ನ ತೆಗೆದುಕೊಳ್ತಾರೆ, ಕೆಡಿ ಸಿನಿಮಾಕ್ಕೆ ಯಾವಾಗ ಮುಹೂರ್ತ ಫಿಕ್ಸ್ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ.